ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇನ್ಶೂರೆನ್ಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಟಿ ಇದೆ. ಎರಡು ರೀತಿ ಹವಾಮಾನ ಆಧಾರಿತವಾಗಿರೋದು, ಇನ್ನೊಂದು ಬೆಳೆ ನಷ್ಟದ್ದು. ಹವಾಮಾನ ಆಧಾರಿತವಾಗಿರ್ತಕ್ಕಂಥದ್ದು ಆ ಪ್ರದೇಶಕ್ಕೆ ಅತಿವೃಷ್ಟಿ ಆದರೆ ಅಥವಾ ಬರ ಬಂದರೆ ಅದರ ಬೇಸ್ ಮೇಲೆ ಇನ್ಶೂರೆನ್ಸ್ನ ಜನರಲ್ ಆಗಿ ಡಿಕ್ಲೇರ್ ಮಾಡಬೇಕು, ಇದು ಹವಾಮಾನ ಆಧಾರಿತ. ಇನ್ನೊಂದು ಕ್ರಾಪ್ ಲಾಸ್ ಇನ್ಶೂರೆನ್ಸು, ಅದು ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡಿ ಡಿಕ್ಲೇರ್ ಮಾಡಬೇಕು, ಎಲ್ಲಿ ಬೆಳೆ ನಷ್ಟ ಆಗಿದೆ, ಯಾವ ಕಾರಣಕ್ಕಾಗಿದೆ ಅಂತೇಳಿ. ಇಲ್ಲಿ ಸರ್ಕಾರದ ಮಧ್ಯಪ್ರವೇಶದ ಅವಶ್ಯಕತೆ ಇದೆ. ಯಾಕೆ ಅಂದರೆ ಆಯಾ ರಾಜ್ಯ ಸರ್ಕಾರಗಳು ಆಯಾ ಏಜೆನ್ಸಿಯನ್ನು ಕೊಡುವ ಅಧಿಕಾರ ಅವರಿಗೆ ಇದೆ, ಯಾರಿಗೆ ಕೊಡಬೇಕು ಅಂತ. ಯಾರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಫೈನಲ್ ಡಿಸಿಷನ್ನು ಸರ್ಕಾರ ಮತ್ತು ಆ ಸಂಬಂಧಪಟ್ಟ ವಿಮಾ ಏಜೆನ್ಸಿಗಳು. ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ತುಂಬಿಸೋದಕ್ಕೋಸ್ಕರನೇ ಆ ಇನ್ಶೂರೆನ್ಸ್ ಯೋಜನೆ ಇರೋದು. ನಷ್ಟಕ್ಕೊಳಗಾದರೂ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಏನು ಇನ್ಶೂರೆನ್ಸ್ ಕಂಪನಿ ಉದ್ಧಾರ ಮಾಡೋಕ್ಕೆ ರೈತರು ವಂತಿಗೆ ಕಟ್ಟಬೇಕಾಗಿರೋದು. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಇನ್ಶೂರೆನ್ಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಟಿ ಇದೆ. ಎರಡು ರೀತಿ ಹವಾಮಾನ ಆಧಾರಿತವಾಗಿರೋದು, ಇನ್ನೊಂದು ಬೆಳೆ ನಷ್ಟದ್ದು. ಹವಾಮಾನ ಆಧಾರಿತವಾಗಿರ್ತಕ್ಕಂಥದ್ದು ಆ ಪ್ರದೇಶಕ್ಕೆ ಅತಿವೃಷ್ಟಿ ಆದರೆ ಅಥವಾ ಬರ ಬಂದರೆ ಅದರ ಬೇಸ್ ಮೇಲೆ ಇನ್ಶೂರೆನ್ಸ್ನ ಜನರಲ್ ಆಗಿ ಡಿಕ್ಲೇರ್ ಮಾಡಬೇಕು, ಇದು ಹವಾಮಾನ ಆಧಾರಿತ. ಇನ್ನೊಂದು ಕ್ರಾಪ್ ಲಾಸ್ ಇನ್ಶೂರೆನ್ಸು, ಅದು ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡಿ ಡಿಕ್ಲೇರ್ ಮಾಡಬೇಕು, ಎಲ್ಲಿ ಬೆಳೆ ನಷ್ಟ ಆಗಿದೆ, ಯಾವ ಕಾರಣಕ್ಕಾಗಿದೆ ಅಂತ. ಇಲ್ಲಿ ಸರ್ಕಾರದ ಮಧ್ಯಪ್ರವೇಶದ ಅವಶ್ಯಕತೆ ಇದೆ. ಯಾಕೆ ಅಂದರೆ ಆಯಾ ರಾಜ್ಯ ಸರ್ಕಾರಗಳು ಆಯಾ ಏಜೆನ್ಸಿಯನ್ನು ಕೊಡುವ ಅಧಿಕಾರ ಅವರಿಗೆ ಇದೆ, ಯಾರಿಗೆ ಕೊಡಬೇಕು ಅಂತ. ಯಾರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಫೈನಲ್ ಡಿಸಿಷನ್ನು ಸರ್ಕಾರ ಮತ್ತು ಆ ಸಂಬಂಧಪಟ್ಟ ವಿಮಾ ಏಜೆನ್ಸಿಗಳು. ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ತುಂಬಿಸೋದಕ್ಕೋಸ್ಕರನೇ ಆ ಇನ್ಶೂರೆನ್ಸ್ ಯೋಜನೆ ಇರೋದು. ನಷ್ಟಕ್ಕೊಳಗಾದರೂ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಏನು ಇನ್ಶೂರೆನ್ಸ್ ಕಂಪನಿ ಉದ್ಧಾರ ಮಾಡೋಕ್ಕೆ ರೈತರು ವಂತಿಗೆ ಕಟ್ಟಬೇಕಾಗಿರೋದು. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಇನ್ಶೂರೆನ್ಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಟಿ ಇದೆ. ಎರಡು ರೀತಿ ಹವಾಮಾನ ಆಧಾರಿತವಾಗಿರೋದು, ಇನ್ನೊಂದು ಬೆಳೆ ನಷ್ಟದ್ದು. ಹವಾಮಾನ ಆಧಾರಿತವಾಗಿರ್ತಕ್ಕಂಥದ್ದು ಆ ಪ್ರದೇಶಕ್ಕೆ ಅತಿವೃಷ್ಟಿ ಆದರೆ ಅಥವಾ ಬರ ಬಂದರೆ ಅದರ ಬೇಸ್ ಮೇಲೆ ಇನ್ಶೂರೆನ್ಸ್ನ ಜನರಲ್ ಆಗಿ ಡಿಕ್ಲೇರ್ ಮಾಡಬೇಕು, ಇದು ಹವಾಮಾನ ಆಧಾರಿತ. ಇನ್ನೊಂದು ಕ್ರಾಪ್ ಲಾಸ್ ಇನ್ಶೂರೆನ್ಸು, ಅದು ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡಿ ಡಿಕ್ಲೇರ್ ಮಾಡಬೇಕು, ಎಲ್ಲಿ ಬೆಳೆ ನಷ್ಟ ಆಗಿದೆ, ಯಾವ ಕಾರಣಕ್ಕಾಗಿದೆ ಅಂತೇಳಿ. ಇಲ್ಲಿ ಸರ್ಕಾರದ ಮಧ್ಯಪ್ರವೇಶದ ಅವಶ್ಯಕತೆ ಇದೆ. ಯಾಕೆ ಅಂದರೆ ಆಯಾ ರಾಜ್ಯ ಸರ್ಕಾರಗಳು ಆಯಾ ಏಜೆನ್ಸಿಯನ್ನು ಕೊಡುವ ಅಧಿಕಾರ ಅವರಿಗೆ ಇದೆ, ಯಾರಿಗೆ ಕೊಡಬೇಕು ಅಂತ. ಯಾರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಫೈನಲ್ ಡಿಸಿಷನ್ನು ಸರ್ಕಾರ ಮತ್ತು ಆ ಸಂಬಂಧಪಟ್ಟ ವಿಮಾ ಏಜೆನ್ಸಿಗಳು. ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ತುಂಬಿಸೋದಕ್ಕೋಸ್ಕರನೇ ಆ ಇನ್ಶೂರೆನ್ಸ್ ಯೋಜನೆ ಇರೋದು. ನಷ್ಟಕ್ಕೊಳಗಾದರೂ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಏನು ಇನ್ಶೂರೆನ್ಸ್ ಕಂಪನಿ ಉದ್ಧಾರ ಮಾಡೋಕ್ಕೆ ರೈತರು ವಂತಿಗೆ ಕಟ್ಟಬೇಕಾಗಿರೋದು. ಹಾಗಾಗಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಮುಖ್ಯಮಂತ್ರಿಗಳು. ಇವತ್ತು ನಮ್ಮನ್ನ ಒಳನಾಡಿನಲ್ಲಿರುವಂಥ ಜಲಾಶಯಗಳಿಗೆ ನೀವು ಒಂದು ಹನಿ ನೀರನ್ನು ಹೊರಗಡೆ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ನೀರು ಬೇಕು ಅಂತ ನೀವೇ ಹೇಳಿದ್ದೀರಿ. ಮುಖ್ಯಮಂತ್ರಿಗಳೇ, ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ಬರೀ ವಿರೋಧ ಪಕ್ಷದಲ್ಲಿದ್ದಾಗಲೋ ಅಥವಾ ಮುಖ್ಯಮಂತ್ರಿ ಆದಾಗಲೂ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ನೆನಪಲ್ಲಿ ಇರುತ್ತೆ ಅನ್ನೋದಾದರೆ ನೀವು ಆ ನೆನಪಲ್ಲಿರೋದನ್ನು ಆದೇಶದ ಮೂಲಕ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ಸಾಬೀತುಪಡಿಸಿ. ನಿಮ್ಮ ಬೆನ್ನಿಗೆ ನಾವಿದ್ದೀವಿ, ಯಾರಿಗೂ ಹೆದರಬೇಡಿ. ಮುಂಚೆ ಇದ್ದ ಅಡೆತಡೆಯೂ ಈಗ ನಿಮಗೆ ಮೇಕೆದಾಟು ವಿಷಯದಲ್ಲಿ ನಿವಾರಣೆ ಆಗಿದೆ.
ಭಾರತ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ, ಆ ರಾಜ್ಯದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಬೇರೆ ಅನುಮತಿಯ ಅವಶ್ಯಕತೆ ಇಲ್ಲ ಅಂತೇಳಿ. ಹಾಗಾಗಿ ನೀವು ಕರ್ನಾಟಕ ಸರ್ಕಾರವೇ ಉಚಿತ ನಿರ್ಣಯ ತಗೊಳ್ಬೋದು. ಈಗ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ ಮಾತ್ರ. ಪಾದಯಾತ್ರೆ ಮಾಡಿದ್ರಿ, ನಿಮ್ಮ ಸರ್ಕಾರ ಬಂದು ನೀವು ಉಪಮುಖ್ಯಮಂತ್ರಿ ಆದ್ರಿ, ಈಗ ನೀವೇ ಮುಖ್ಯಮಂತ್ರಿ ಆಗಿದ್ದೀರಿ. ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲೇ ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಬಿಟ್ಟಿದೆ ಸಂಸತ್ನಲ್ಲಿ. ಇನ್ಯಾಕೆ ತಡ? ಬೇರೆಯವ್ರಿಗೆ ಬೆಟ್ ಮಾಡಿ ತೋರಿಸೋ ಅವಶ್ಯಕತೆನೇ ಇಲ್ಲ. ಈಗ ನಂಗೆ ಗೊತ್ತಿಲ್ಲ. ಈಗ ಅವ್ರು ತಾನೇ ಪಾದಯಾತ್ರೆ ಮಾಡಿದ್ದು. ಯೋಜನೆಗೆ ಕಲ್ಲಾಗ್ತಿರೋ ಅಥವಾ ಯೋಜನೆ ಮಾಡೋದಕ್ಕೆ ಕಲ್ಲಾಗ್ತಿರೋ ಯೋಚನೆ ಮಾಡಿ. ನಿಮ್ಮ ಕೈಲೇ ಇದೆ. ಬಜೆಟ್ನಲ್ಲಿ ಫಸ್ಟ್ ದುಡ್ಡಿಡ್ರಿ ರಾಜ್ಯದಲ್ಲಿ. ಒಂದು ಗಾದೆ ಮಾತಿದೆಯಲ್ಲ, ಅದಕ್ಕೇನೋ ಒಂದು ಪಿಳ್ಳೆನವ ಅಂತೇಳಿ. ಆ ಪಿಳ್ಳೆನವ ಯಾಕೆ? ಆ ಪಿಳ್ಳೆನವ ಬೇಡ. ನೀವು ಪಾದಯಾತ್ರೆ ಮಾಡಬೇಕಾದ್ರೆ ಕೇಂದ್ರದ ಅನುದಾನ ನಂಬಿಕೊಂಡು ಪಾದಯಾತ್ರೆ ಮಾಡಿದ್ರಾ? ಜನರಿಗೆ ಭರವಸೆ ಕೊಡಬೇಕಾದ್ರೆ, ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆ ಕೊಡಬೇಕಾದ್ರೆ ಕೇಂದ್ರ ಅನುದಾನ ಕೊಟ್ಟರೆ ಮಾಡ್ತೀವಿ ಅಂತ ಕಾಣಿಸಿದ್ರಾ? ಅದು ಯಾವುದೂ ಕಾಣಿಸಿರ್ಲಿಲ್ಲ. ಈಗ ಯಾಕೆ ಪಿಳ್ಳೆನವ? ಮುಂಚೆ ಆದರೆ ತಮಿಳ್ನಾಡು ತೋರಿಸ್ತಿದ್ರಿ, ರಾಜಕಾರಣ ಮಾಡ್ತಿದ್ರಿ. ಅಲ್ಲೂ ನಿಮ್ಮ ಸ್ನೇಹಿತರೆ ಅಧಿಕಾರದಲ್ಲಿ ಇದ್ದಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿ ಆಯಿತು. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿ ಆಯಿತು. ತಂದೆಯವರು ರೆಸಿಗ್ನೇಷನ್ ಕೊಟ್ಟಾಗ ಅವ್ರು ಇರ್ಬೋದು, ಇದಕ್ಕೆ ಇವ್ರ ಕಾರಣ ಇರ್ಬೋದು, ಅವ್ರ ಕಾರಣ ಇರ್ಬೋದು, ಹಾಗೆ ಹೀಗೆ ಅಂತೆಲ್ಲ ಊಹಾಪೋಹಗಳು ಹರಡಾಡ್ತು. ಸೊ ಆ ಕಾರಣದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಆಗಿತ್ತು. ಅದು ಸ್ವಲ್ಪ ಹಾಗೆ ಒಂದು ಊಹಾಪೋಹಗಳು ಹಾಗೆ ಹರಡ್ಕೊಂಡು. ನನಗೆ ಗೊತ್ತಿಲ್ಲ, ಆಗ ನೀವು ಅವ್ರನ್ನೇ ಕೇಳಬೇಕು. ಈಗ ಯಾವುದೇ ಒಂದು ಸಂಪುಟ ರಚನೆ ಮಾಡಬೇಕಾದ್ರೆ ಅದರೊಳಗೆ ಎಲ್ಲ ಹೆಚ್ಚು ಸಮುದಾಯಗಳ ಒಂದು ಪ್ರಾತಿನಿಧ್ಯ ಇರಬೇಕು. ಅದರೊಳಗೆ ಯಾವ ಸಮುದಾಯಗಳು ಹಿಂದುಳಿದಿದ್ದಾರೆ, ಪ್ರಾತಿನಿಧ್ಯ ಕಡಿಮೆ ಇರ್ತಿರುತ್ತೆ, ಅಂಥವ್ರನ್ನ ಸೇರಿಸುವಂಥ ಪ್ರಯತ್ನ ಮಾಡಬೇಕು. ಹೊಸಬ್ರು ಕೂಡ ಇರಬೇಕು, ಹಳೆಬ್ರು ಕೂಡ ಇರಬೇಕು. ಇದನ್ನೆಲ್ಲ ಯೋಚನೆ ಮಾಡೇ ನಮ್ಮ ವರಿಷ್ಠರು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸೊ ನನಗೆ ನಂಬಿಕೆ ಇದೆ ಎಲ್ಲ ಸಮುದಾಯಗಳಿಗೂ ಸರಿಯಾದ ಪ್ರಾತಿನಿಧ್ಯ ಸಿಗುತ್ತೆ, ಅದೇ ರೀತಿ ಪ್ರಾದೇಶಿಕ ಪ್ರಾತಿನಿಧ್ಯ ಸಿಗುತ್ತೆ ಅನ್ನೋ ನಂಬಿಕೆ. ನೇರವಾಗಿ ಮಾಧ್ಯಮದವರು ಈ ಪ್ರಶ್ನೆ ಕೇಳಿದಾಗೂ ಕೂಡ ಅವ್ರು ಉತ್ತರ ಮಾಡಿದ್ದಾರೆ. ಮತ್ತು ಹೊಸದಾಗಿ ಮತ್ತೆ ನಾನೇನು ಹೇಳೋದು, ಅವ್ರು ಮೊದಲಿಂದನೂ ಕೂಡ ರಾಜಕೀಯ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ, ರಾಜ್ಯದ ಜನರ ಒಂದು ಕಾಸ್ಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಮತ್ತೆ ಇನ್ನೇನು ಕದ ವರ್ಣದಿಂದ ನಾನೇ ನಿಂತ್ಕೊಳ್ತೀನಿ. ಇನ್ನೇನು ಕೂಡ ನಾನೇ ಅಲ್ಲಿಂದ ಶಾಸಕನಾಗಿದ್ದೆ. ಈಗ ತಂದೆಯವ್ರ ಮುಂದೆ ಚುನಾವಣೆ ನಿಲ್ಲಿಲ್ಲ ಅಂತಂದರೆ ಆ ಕ್ಷೇತ್ರದಲ್ಲಿ ನಾನೇ ಪ್ರತಿನಿಧಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಚರ್ಚೆ ಮಾಡಿಕೊಂಡು ನಾಳೆ ಬರ್ತಾರೆ. ಬಂದಮೇಲೆ ಅದನ್ನು ಅಲ್ಲಿಂದನೇ ಸಮಯ ಘೋಷಣೆ ಮಾಡ್ಬೋದು ಅಂತ ಒಂದು ನಿರೀಕ್ಷೆ. ಸರ್, ತಾವು ಕೂಡ ಆಕಾಂಕ್ಷಿಗಳಿರ್ತಾರೆ. ಅದರಲ್ಲೂ ಬೆಳಗಾವಿಗೆ 3ರಿಂದ 4 ಜನಕ್ಕೆ ಕೊಡಬೇಕು ಅಂತ ಒತ್ತಡ ಇದೆ. ಈಗಾಗಲೇ ಒಬ್ಬರು ಆಗಿದ್ದಾರೆ. ಸೊ ಹಾಗಾಗಿ ಅದನ್ನು ಯಾವ ರೀತಿ ನೋಡಿ, ಹಿಂದೆ ಈ ಜನತಾ ಪರಿವಾರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 4-5 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ. ಈಗ ಕೇಳ್ತಕ್ಕಂಥದ್ದು ತಪ್ಪಿಲ್ಲ. ಇವತ್ತು ಜಿಲ್ಲೆಗಳು ಜಾಸ್ತಿ ಆಗೋದ್ರಿಂದ ಜಿಲ್ಲೆಗಳಿಗೂ ಕೂಡ ಪ್ರಾತಿನಿಧ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಮತ್ತು ಚುನಾವಣೆ ಸಮೀಪ ಇರೋದರಿಂದ ಸೋಷಿಯಲ್ ಇಂಜಿನಿಯರಿಂಗು, ಜಿಲ್ಲಾವಾರು ಇಂಥ ಅನೇಕ ಚಿಂತನೆಯನ್ನು ವರಿಷ್ಠರು ಗಮನಕ್ಕೆ ತಗೊಂಡು ಅಳದು ತೂಗಿ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಇದೆ. ಸೊ ಅದರಿಂದ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದಕ್ಕೆಲ್ಲರೂ ಕೂಡ ಸಮ್ಮತವನ್ನು ಕೊಡಬೇಕು. ಎಲ್ರಿಗೂ ವಿಶ್ವಾಸ ಇರ್ತದೆ, ಯಾರೂ ವಿಶ್ವಾಸ ಕಳ್ಕೊಳ್ಳೋದಿಲ್ಲ. ತೀರ್ಮಾನ ಹೈಕಮಾಂಡ್. ಕಾವೇರಿ ನೀರನ್ನು 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ.
ಈಗಾಗಲೇ ಅದ್ರ ಬಗ್ಗೆ ದಿಲ್ಲಿಯಲ್ಲಿ ಸಭೆ ಕೂಡ ನಡೆದಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರಮುಖವಾಗಿರ್ತಕ್ಕಂಥ ಅವರದೇ ಒಂದು ಚರ್ಚೆಯನ್ನು ಕೂಡ ತಗೊಂಡು ಹೋಗತಕ್ಕಂಥ ನಮ್ಮ ರಾಜ್ಯಕ್ಕೆ ಏನು ತೊಂದರೆ ಆಗದ ನಿಟ್ಟಿನಲ್ಲಿ ಅದರ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ತಗೋತಾರೆ. ನಮಗೆಲ್ಲರಿಗೂ ಕೂಡ ಒಂದು ವಿಶ್ವಾಸ. ಸರ್, KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೋರಾಟಗಳು ನಡೀತಾ ಇದೆ, ಆರಂಭವಾಗ್ತಾ ಇದೆ. ನೀಟ್ ನಂತರ ಈಗ ಈ ಕರ್ನಾಟಕದಲ್ಲಿ KPSC ಹೋರಾಟ ಶುರುವಾಗ್ತಾ ಇದೆ. ಅದ್ರ ಬಗ್ಗೆ ಈಗಾಗಲೇ ತನಿಖೆ ಹಂತದಲ್ಲಿ ಇರೋದ್ರಿಂದ ಈಗ ಅದ್ರ ಬಗ್ಗೆ ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥದ್ದು ಸರಿಯಲ್ಲ. ತನಿಖಾ ವರದಿ ಬರಲಿ, ಬಂದಮೇಲೆ ಅದಕ್ಕೊಂದು ಪ್ರತಿಕ್ರಿಯೆ ಕೊಡಿ. BJP CBI ತನಿಖೆ ಕೊಡಬೇಕು ಅಂತ ಆಗ್ರಹ ಅವರು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅದನ್ನು ಬಿಟ್ಟರೆ ಬೇರೆ ಏನು ಕೇಳ್ತಕ್ಕಂಥ ನಾವು ನೋಡಿಲ್ಲ. ಪ್ರತಿಯೊಂದು ಕೇಸನ್ನು ಕೂಡ CBI ಕೊಡಬೇಕು ಅಂತಕ್ಕಂಥದ್ದಿದೆ. ಬಟ್ ಅವರು ಯಾರು ಈ ಹಗರಣಗಳನ್ನು ಮಾಡಿದ್ದಾರೆ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧಿಕಾರಿಗಳು ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅದೇನಾದರೂ ವೈಫಲ್ಯ ಆದಾಗ ಅದನ್ನು ಅವ್ರು ಕೇಳಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.